ನಮಸ್ತೆ. ನಿಮ್ಮ ಕೂದಲು ಬರ್ಗಂಡಿ ಕಲರು ಆಗಬೇಕು, ಕಪ್ ಕಲರು ಆಗಬೇಕು ಅಲ್ವಾ? ಆ ಥರ ಹೆಂಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಲ್ವಾ? ನಾನು ಅದನ್ನು ನಿಮಗೆ ಸುಲಭವಾಗಿ ಒಂದು 3-4 ಪದಾರ್ಥ ಯೂಸ್ ಮಾಡಿ ಯಾವ ರೀತಿ ನೀವು ಕಪ್ಪು ಕೂದಲನ್ನು ಮಾಡ್ಕೋಬೋದು ಮತ್ತು ಬರ್ಗಂಡಿ ಕಲರನ್ನು ಮಾಡ್ಕೋಬೋದು ಅಂತ ಹೇಳಕ್ತೀನಿ. ನೋಡಿ, ಮೊದಲಿಗೆ ನಾನು ಕಪ್ಪು ಜೀರಿಗೆಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಕಲ್ವಂಜಿ ಅಂತಲೂ ಕರೀತಾರೆ. ನಾನು ಕಲ್ವಂಜಿಯನ್ನು ತೋರಿಸ್ತಾ ಇದ್ದೀನಿ. ಕಪ್ಪು ಜೀರಿಗೆ ಅಂದ್ರೇ ಸಿಗುತ್ತೆ, ಕೊಡ್ತಾರೆ, ನೀವು ಅಂಗಡಿನಲ್ಲಿ ಕೇಳಿದ್ರೆ. ಇದನ್ನು ತೊಗೊಂಡು ಬರಬೇಕು. ಮತ್ತು ಒಂದು ಬಾಣಲಿಯನ್ನು ಇಟ್ಟಿದ್ದೀನಿ. ನಾನು ಕಬ್ಬಿಣದ ಬಾಣಲಿಯನ್ನೇ ಯೂಸ್ ಮಾಡೋದು. ನೋಡಿ, ಕಲ್ವಂಜಿದು ನಾನು ನಿಮಗೆ ಕವರನ್ನು ತೋರಿಸ್ತಾ ಇದ್ದೀನಿ. ನಾನು 100 ಗ್ರಾಮ್ ತಂದಿದ್ದೀನಿ. ಇದು ತುಂಬ ದಿನ ಬರುತ್ತೆ. ಇದರಲ್ಲಿ ಒಂದು 2-3 ಸ್ಪೂನು ಕಲ್ವಂಜಿಯನ್ನು ಅಂದರೆ ಬ್ಲ್ಯಾಕ್ ಜೀರಿಗೆಯನ್ನು, ಕಪ್ಪು ಜೀರಿಗೆಯನ್ನು ತಗೊಂಡು ಸ್ವಲ್ಪ ಹುರಿದ್ಬಿಟ್ಟು ಈ ರೀತಿ ಮಿಕ್ಸಿನಲ್ಲಿ ನಾವು ಪೌಡ್ರ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಹುರಿಬೇಕು, ಬೆಚ್ಚಗಾದರೆ ಸಾಕು, ತುಂಬ ಏನು ಸೀಸೋದೇನು ಬೇಡ. ಸ್ವಲ್ಪ ಹುರಿದ್ಬಿಟ್ಟು ಈ ರೀತಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು 100 ಗ್ರಾಮಲ್ಲಿ ಒಂದು 4 ಸ್ಪೂನ್ ಮಾತ್ರ ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಇದು ನಮಗೆ ಒಂದು ಸಲಿಗೆ ಸಾಕಾಗುತ್ತೆ. ನೀವು ಬೇಕಾದರೆ ಎಲ್ಲ ಹುರಿದು ಪುಡಿ ಮಾಡಿ ಇಟ್ಕೊಳ್ಳಿ. ಈ ರೀತಿ ನಾನು ಇಟ್ಟಿದ್ದೀನಿ. ಇದಕ್ಕೆ ನಾನು ಮೆಹಂದಿ, ರೆಡಿಮೇಡು ಹರ್ಬಲ್ ಮೆಹಂದಿಯನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಹಚ್ಕೋತೀನಿ, ಯಾಕಂದರೆ ಅಗ್ಲಗ್ಲ ಹಚ್ಚಲ್ಲ. ನಾನು ತಿಂಗಳಿಗೊಂದ್ಸಲಿ ಮಾತ್ರನೇ ಹಚ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ಜಾಸ್ತಿ ಮೆಹಂದಿಯನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಕೊಳಾಯಿ ನೀರನ್ನು ತಗೋಬೇಕು. ನಾವು ಫಿಲ್ಟರ್ ನೀರನ್ನು ತಗೋಬಾರ್ದು, ಏಕೆಂದರೆ ಫಿಲ್ಟರ್ ನೀರಲ್ಲಿ ಯಾವ ಶಕ್ತಿನೂ ಇರಲ್ಲ, ಆದರೆ ಕೊಳಾಯಿ ನೀರಲ್ಲಿ ಎಲ್ಲ ಶಕ್ತಿನೂ ಇರುತ್ತೆ. ಅದಕ್ಕೋಸ್ಕರ ಆ ಕೊಳಾಯಲ್ಲಿ ಬರುವಂತಹ ಕಾರ್ಪೊರೇಷನ್ ನೀರನ್ನು ನಾನು ಇಟ್ಕೊಂಡಿದ್ದೀನಿ. ಮತ್ತು ಈ ಮೆಹಂದಿಗೆ ನಾವು ಬ್ಲ್ಯಾಕ್ ಜೀರಿಗೆ ಅದ್ರ ಪೌಡ್ರನ್ನು ಮಾಡ್ಕೊಂಡಿದ್ವಲ್ವ, ಕಪ್ಪು ಜೀರಿಗೆ ಪೌಡರು, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮೆಹಂದಿ ಮತ್ತು ಕಪ್ಪು ಜೀರಿಗೆಯನ್ನು ಮಿಕ್ಸ್ ಮಾಡಿಕೊಂಡೆ. ಈಗ ನಾನು ನೀರನ್ನು ಹಾಕಿ ಅದನ್ನು ಕಲಿಸ್ತೀನಿ. ನೋಡಿಕೊಂಡು ನೀರನ್ನು ಹಾಕಿ ಕಲಿಸ್ಕೊಳ್ಳಿ. ಒಂದು ಪೇಸ್ಟನ್ನು ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ತಾನೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಪ್ಪಾಗಿ ಬರ್ತಾ ಇದೆ ಕಲ್ಲರು ಅಂತ. ಇದನ್ನು ಒಂದು 10 ನಿಮಿಷ ಇಟ್ಬಿಟ್ಟು ಹಚ್ಕೊಳ್ಳಿ ಸಾಕು. ರಾತ್ರಿಯೆಲ್ಲ ಇಡಬೇಕು ಅಂತ ಏನೂ ಇಲ್ಲ. ಮೆಹಂದಿ ಸ್ವಲ್ಪ ಚೆನ್ನಾಗಿ ಕಲರ್ ಆಗೋದನ್ನು ತಗೊಂಡ್ರೆ ಸಾಕು. ನೀವು ಈ ರೀತಿ ಕಪ್ಪು ಜೀರಿಗೆ ಮತ್ತು ಮೆಹಂದಿಯನ್ನು ಈ ರೀತಿ ಚೆನ್ನಾಗಿ ಪೇಸ್ಟು ಬರುವಂತೆ ಕಲಿಸ್ಕೊಳ್ಳಿ. 10 ನಿಮಿಷ ಹಾಗೆಯೇ ನೀವು ಅದು ನೆನೆಯೋದಕ್ಕೆ ಬಿಡಿ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಕಪ್ಪು ಜೀರಿಗೆ ಅಂದರೆ ಏನು ಅಂತ ಕೇಳಬೇಡಿ. ಇದನ್ನು ಕಲ್ವಂಜಿ ಅಂತಲೂ ಕರೀತಾರೆ. ಇದನ್ನು ಹುರಿದು ಪೌಡ್ರ್ ಮಾಡಿಕೊಂಡು ಮೆಹಂದಿ ಮತ್ತು ಕಪ್ಪು ಜೀರಿಗೆ ಮಿಶ್ರಣವನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಹರ್ಬಲ್ ಮೆಹಂದಿ ಪೌಡ್ರನ್ನು ಹಾಕಿದ್ದೀನಿ. ಇದೇ ಹಾಕಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಸರಿ ಕಲರ್ ಬರುವಂತಹ ಚೆನ್ನಾಗಿರೋ ಮೆಹಂದಿಯನ್ನು ನೀವು ತಗೊಂಡು ಈ ರೀತಿ ಕಲಿಸ್ಬಿಟ್ಟು 10-15 ನಿಮಿಷ ಬಿಟ್ಬಿಟ್ಟು ನೀವು ಹಚ್ಕೊಳ್ಳಿ. ನನಗೆ ಹಚ್ಚೋರು ಯಾರೂ ಇಲ್ಲ, ನಾನೇ ಅಪ್ಲೈ ಮಾಡ್ಕೋಬೇಕು. ನೋಡಿ, ಕೈಗೆ ಗ್ಲೌಸನ್ನು ಹಾಕ್ಕೊಂಡು ನಾನು ಫಸ್ಟು ಮುಂದೆಗಡೆ ಹಚ್ಕೋತೀನಿ, ಏಕೆಂದರೆ ಆಮೇಲೆ ಮುಂದೆಗಡೆ ಹಚ್ಕೊಂಡ್ರೆ ಸರಿ ಹೋಗಲ್ಲ. ಅದಕ್ಕೆ ಮುಂದೆನೇ ನಮ್ಗೆ ಇಂಪಾರ್ಟೆಂಟ್ ಅಲ್ವಾ. ಎಲ್ಲ ನಾವು ಕಲರನ್ನು ಚೆನ್ನಾಗಿ ಮಾಡಿದ್ದೀವಿ ಅಂತ ತೋರಿಸೋದೆ ಮುಂದೆಗಡೆ, ಅಂದರೆ ತಲೆ ಮುಂದೆಗಡೆ ಮುಂದೆಲೆನಲ್ಲಿ. ಅದಕ್ಕೆ ನಾನು ಮೊದಲು ಮುಂದಲೆಗೆ ನೀಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ಮೆಹಂದಿಯನ್ನು. ಈ ರೀತಿ ನೀವು ಎಲ್ಲ ಕಡೆನೂ ಯಾವ್ಯಾವ ಕಡೆ ಬಿಳಿ ಕೂದಲಿದೆ, ಯಾವ್ಯಾವ ಕಡೆ ನಿಮಗೆ ಕಲರ್ ಜಾಸ್ತಿ ಆಗಬೇಕು ಕಮ್ಮಿ ಆಗಬೇಕು ಅಂತ ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀವು ಸಹ ಒಬ್ಬರೇ ಇದ್ದರೆ ಕನ್ನಡಿಯನ್ನು ಇಟ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಮುಖದ ಮೇಲೂ ಬೀಳುತ್ತೆ, ಆಮೇಲೆ ನಾವು ನೀಟಾಗಿ ಒರೆಸ್ಕೋಬೇಕು. ನೋಡಿ, ಈ ರೀತಿ ನಾನು ಎಲ್ಲ ಕಡೆನೂ ಅಪ್ಲೈ ಮಾಡಿಕೊಂಡು ಗಂಟನ್ನು ಹಾಕಿ ಈಗ ಒಂದು ಅರ್ಧ ಗಂಟೆ ಬಿಡ್ತೀನಿ. ಓನ್ಲಿ 30 ಮಿನಿಟ್ಸು.
ಆಮೇಲೆ ನೋಡಿ ತೊಳ್ಕೊಂಡೆ, ನಾನು ಸ್ನಾನ ಮಾಡಿಕೊಂಡೆ, ಯಾವ ಶಾಂಪೂನೂ ಹಾಕಿಲ್ಲ, ನಾನು ಸುಮ್ಮನೆ ತೊಳ್ಕೊಂಡೆ. ನೀರಿನಲ್ಲಿ ತಣ್ಣೀರಲ್ಲೇ ಅಂದರೆ ವಾಮ್ ವಾಟರ್ನಲ್ಲಿ ತೊಳ್ಕೊಬಹುದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಕಲ್ಲರಿಂಗು. ಬಿಳಿ ಇರತ್ತವೆಲ್ಲ ನನಗೆ ಬರ್ಗಂಡಿ ಕಲರ್ ಬಂದಿದೆ, ಮತ್ತು ಕಪ್ಪು ಸಹ ಬಂದಿದೆ. ಕಪ್ಪು ಕೂದಲು ಸಹ ನಿಮಗೆ ಕಾಣಿಸ್ತಾ ಇದೆ. ಮೇಲೆಲ್ಲ ಕಪ್ಪು, ಒಳಗಡೆ ಎಲ್ಲ ಬರ್ಗಂಡಿ ಕಲರು, ಮತ್ತು ಮುಂದೆನೂ ಸಹ ಬರ್ಗಂಡಿ ಕಲರ್ ಬರುತ್ತೆ. ತುಂಬ ಸೂಪರಾಗಿರುತ್ತೆ. ಈ ಕಲ್ಲರಿಂಗ್ ನಾವೇ ಮಾಡ್ಕೋಬಹುದು. ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಷ್ಟೊಂದು ದುಡ್ಡು ಕೊಡೋಕ್ಕಿಂತ ನೋಡಿ ಡಬಲ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಶೈನಿಂಗು ಸಹ ಕಾಣಿಸ್ತಾ ಇದೆ. ಈ ರೀತಿ ಬರ್ಗಂಡಿ ಕಲರ್ನ ಮತ್ತು ಕಪ್ಪು ಕಲರು ಎರಡು ಮಿಕ್ಸ್ ಬರೋ ಥರ ನಾವು ಸ್ಟೈಲಾಗಿ ಕೂದಲನ್ನು ಕಲ್ಲರ್ ಮಾಡ್ಕೋಬಹುದು. ಗೊತ್ತಾಯ್ತಲ್ವಾ? ನೀವು ಸಹ ಮಾಡ್ಕೊಳ್ಳಿ, ಮತ್ತು ಕಾಮೆಂಟಲ್ಲಿ ತಿಳಿಸಿ ಯಾವ ರೀತಿ ಬಂತು ನಿಮ್ಮ ಕೂದಲು ಕಲ್ಲರ್ ಅಂತ. ಮತ್ತು ಕಬ್ಬಿಣದಲ್ಲೇ ಕಲಿಸ್ಕೊಳ್ಳಿ ಬಾಣಲಿನಲ್ಲಿ, ಆಗ ಇನ್ನೂ ಚೆನ್ನಾಗಿ ಕಪ್ಪು ಕಲ್ಲರು ಬರುತ್ತೆ. ನೋಡಿ ಈ ರೀತಿ ಆಗಿದೆ ನನಗೆ ಕಲ್ಲರು. ಕಪ್ಪೂ ಇದೆ ಮತ್ತು ಬರ್ಗಂಡಿನೂ ಇದೆ ಅಲ್ವಾ. ನ್ಯಾಚುರಲ್ಲಾಗೆ ಆಗುವಂತಹ ಈ ಮಿಕ್ಸ್ ಕಲ್ಲರನ್ನು ನೀವು ಸಹ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನೋಡಿ ಎಷ್ಟು ಶೈನಿಂಗ್ ಬಂದಿತ್ತು ಗೊತ್ತಾ. ನನಗೆ ಆಶ್ಚರ್ಯ ಆಗೋಯಿತು, ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಕಲ್ಲರಿಂಗು ಅಂತ. ನೀವು ಸಹ ಟ್ರೈ ಮಾಡಿ. ಹರ್ಬಲ್ ಮೆಹಂದಿ ಎಲ್ಲ ಕಡೆ ಸಿಗುತ್ತೆ. ನಾನು ಅಮೆಝಾನಿಂದ ತರಿಸಿದ್ದೆ. ನೀವು ಸಹ ಅಮೆಝಾನಲ್ಲೋ, ಮೀಶೋನಲ್ಲೋ, ಫ್ಲಿಪ್ಕಾರ್ಟಲ್ಲೋ ತರಿಸಿ ನೋಡಿ. ತುಂಬ ಚೆನ್ನಾಗಿತ್ತು ಆ ಹರ್ಬಲ್ ಮೆಹಂದಿ. ನೀವು ಸಹ ಯೂಸ್ ಮಾಡಿ. ಮತ್ತು ಕೂದಲು ಸಹ ಏನೂ ಉದುರಲಿಲ್ಲ, ಮತ್ತು ಕಲ್ಲರು ಸಹ ತುಂಬ ಚೆನ್ನಾಗಿ ಕೊಡ್ತು. ಆಮೇಲಂತೂ ಒಣಗಿದ ಮೇಲಂತೂ ಸೂಪರಾಗಿ ಶೈನಿಂಗ್ ಥರ ಕಾಣಿಸ್ತಾ ಇತ್ತು. ನಮಸ್ತೆ.